ಮೂವಿ ಅಂತೂ ಸಖತ್ತಾಗಿದೆ. ಒಂದು ಮೂವಿಗೆ ಏನೇನು ಇರಬೇಕಲ್ಲ ಎಲ್ಲನೂ ಅದ್ರಲ್ಲಿ ಮಿಕ್ಸ್ ಮಾಡಿದ್ದಾರೆ. ಏನು ಇಂಟ್ರೆಸ್ಟಿಂಗ್ ಆಗಿತ್ತು. ಟ್ವಿಸ್ಟ್ ಮೇಲೆ ಟ್ವಿಸ್ಟ್, ಟ್ವಿಸ್ಟ್ ಮೇಲೆ ಟ್ವಿಸ್ಟ್. ಡೈರೆಕ್ಷನ್ ಸಖತ್ತಾಗಿದೆ. ಅದೇ ಅಂತ ಇದ್ದೀನಿ, ಸ್ಟೋರಿ, ಡೈರೆಕ್ಷನ್, ಆಮೇಲೆ ಎಲ್ಲ ಆ್ಯಕ್ಟಿಂಗು, ಸೀಕ್ವೆನ್ಸು ಯಾವುದು ಬೋರ್ ಅಂತ ಯಾವಾಗೂ ಅನಿಸಿಲ್ಲ. ಗಿಲ್ಲಿ ಆಕ್ಟಿಂಗ್ ಅಂತೂ ಸಕ್ಕತ್ತಾಗಿದೆ. ಹೀರೋಯಿನ್ ಚೆನ್ನಾಗಿ ಮಾಡೈತೆ, ಇಲ್ಲೂ ಚೆನ್ನಾಗಿ ಮಾಡೋರು, ತುಂಬಾ ಚೆನ್ನಾಗಿದೆ. ಹೀರೋಯಿನ್ ಸೀನ್ ಇಷ್ಟ ಆಯ್ತು. ದ ಹೀರೋಯಿನ್ ಇಸ್ ವೆರಿ ಕ್ಯೂಟ್. ಶಿ ಹಸ್ ಡನ್ ವೆರಿ ಗುಡ್ ಆಕ್ಟಿಂಗ್. ತುಂಬ ಚೆನ್ನಾಗಿ ಬಂದಿದೆ. ಎಲ್ಲರೂ ನೋಡೋ ಥರನೇ ಇದೆ. ಎಲ್ಲರೂ ನೋಡಿ ಚೆನ್ನಾಗಿದೆ. ಮೂವಿ ಚೆನ್ನಾಗಿದೆ, ಎಲ್ಲರೂ ನೋಡುವಂಥದ್ದೇ ಮೂವಿ. ತುಂಬ ಚೆನ್ನಾಗಿತ್ತು. ಅದರಲ್ಲೂ ಯಂಗ್ ಜನ್ರೇಷನ್ ಅಂತ ನಾವೇನು ಹೇಳ್ತೀವಿ ಇವತ್ತಿನ ದಿನದಲ್ಲಿ. ಸೊ ದೇ ಹ್ಯಾವ್ ಆ್ಯಕ್ಟೆಡ್ ವೆರಿ ವೆಲ್. ಈ ಶೇರ್ ಪಿಕ್ಚರ್ನಲ್ಲಿ ಹೇಳಬೇಕು ಅಂತಂದರೆ ವಿಲನ್ ರೋಲ್ ಅವರು ನಿಜವಾಗ್ಲೂ ಈ ಪಿಕ್ಚರ್ನಲ್ಲಿ ಹೊಸಬ್ರು, ಆದರೆ ತುಂಬ ಚೆನ್ನಾಗೇ ನಟನೆ ಮಾಡಿದ್ದಾರೆ. ನೋಡೋಕ್ಕೆ ತುಂಬ ಖುಷಿಯಾಗುತ್ತೆ. ಎಲ್ಲ ಯುವಕರು ಇವತ್ತಿನ ದಿನದಲ್ಲಿ ಈ ಒಂದು ಚಿತ್ರರಂಗದಲ್ಲಿ ಇಷ್ಟೊಂದು ಚೆನ್ನಾಗೇ ನಟನೆಯಲ್ಲಿ ಮತ್ತು ಅವರ ಕಲೆನ ಅಷ್ಟು ಪ್ರತಿಬಿಂಬೆ ಹೊರಗೆ ಬರ್ತಾ ಇದೆ ಅಂದರೆ, ಚಿಮ್ಕ್ತಾ ಇದೆ ಅಂತಂದರೆ ನಿಜವಾಗ್ಲೂ ಹೆಮ್ಮೆ ಅನಿಸುತ್ತೆ. ನಮ್ಮ ಕನ್ನಡಿಗರು, ನಮ್ಮ ಕರ್ನಾಟಕದಲ್ಲಿ ನಮ್ಮ ಕನ್ನಡ ಮಕ್ಕಳು ಈ ಒಂದು ಚಲನಚಿತ್ರನ ಮಾಡೋದ್ರಲ್ಲಿ ಇನ್ನು ಮುಂದೆ ಚೆನ್ನಾಗಿ ಒಳ್ಳೆ ಒಳ್ಳೆ ಚಲನಚಿತ್ರಗಳನ್ನು ಮಾಡಬೇಕು. ಮತ್ತು ನಮ್ಮ ಏನು ಅಂತಂದರೆ ಕನ್ನಡ ಭಾಷೆ ಅನ್ನೋದು ಬೆಳಿಬೇಕು ಅನ್ನೋದು ಹೇಳುತ್ತೆ. ಮತ್ತು ಇಲ್ಲೆಲ್ಲರೂ ನಾವೇನು ಅಂತಂದರೆ ಒಂದು ಕುಟುಂಬವಾಗಿ ಚಿತ್ರಕ್ಕೆ ನಾವು ಬಂದಿದ್ದೇವೆ. ಈ ಚಿತ್ರದ ಪ್ರೊಡ್ಯೂಸರ್ ನಮ್ಮ ಅಣ್ಣವರು ಮತ್ತು ನಮ್ಮ ಅತ್ತಿಗೆಯವರು. ಒಂದು ಕುಟುಂಬ ಅಂತಲೇ ಅನಿಸುತ್ತೆ. ತುಂಬ ಖುಷಿ ಅನಿಸುತ್ತೆ, ಹೆಮ್ಮೆ ಅನಿಸುತ್ತೆ. ಈ ಒಂದು ಚಿತ್ರ ಇನ್ನೂ ಚೆನ್ನಾಗೇ ಬೆಳೀಲಿ. ಈ ಚಿತ್ರದಲ್ಲಿ ಭಾಗವಹಿಸಿರೋ ಪ್ರತಿಯೊಬ್ಬರು, ಯಾವುದೇ ಒಬ್ಬ ಕಲೆ ಆಗಿರಲಿ, ಯಾವುದೇ ಒಂದು ಪಾತ್ರ ಆಗಿರಲಿ, ಇನ್ನೂ ಚೆನ್ನಾಗಿ ಬೆಳೀಲಿ. ಅವ್ರಿಗೂ ಇನ್ನೂ ಅವಕಾಶಗಳು ಇದೊಂದೇ ಚಿತ್ರದಲ್ಲಿ ಅಷ್ಟೇ ಅಲ್ಲ, ಕೊನೆ ಆಗಿರಬಾರ್ದು, ಇದು ವಿರಾಮ ಆಗಿರಬಾರ್ದು. ಒಂದು ಏನಂತಂದರೆ ಇನ್ನೂ ಅನೇಕ ಒಂದು ಅವಕಾಶಗಳು ಚಿತ್ರರಂಗದಲ್ಲಿ ಅವ್ರಿಗೆ ಸಿಗಲಿ. ಚಿತ್ರರಂಗದಲ್ಲಿರುವರು ಕನ್ನಡಿಗರು ಅವ್ರನ್ನ ಗುರುತಿಸಲಿ, ಅವ್ರಿಗೊಂದು ಅವಕಾಶ ಸಿಕ್ಕಿ ಅವರು ಮುಂದೆ ಜೀವನದಲ್ಲಿ ಬೆಳೀಲಿ ಅಂತ ಹೇಳ್ತಾ ಎಲ್ರಿಗೂ ಏನಂದರೆ ಶುಭ ಹಾರೈಸ್ತೇನೆ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಮೂವಿ ಅಂತೂ ಸಖತ್ತಾಗಿದೆ. ಒಂದು ಮೂವಿಗೆ ಏನೇನು ಇರಬೇಕಲ್ಲ ಎಲ್ಲನೂ ಅದ್ರಲ್ಲಿ ಮಿಕ್ಸ್ ಮಾಡಿದ್ದಾರೆ. ಫಸ್ಟ್ ಹಾಫು ಒಂಥರ ಸಸ್ಪೆನ್ಸಲ್ಲಿ ಎಂಡ್ ಆದರೆ, ಸೆಕೆಂಡ್ ಹಾಫ್ ಅಂತೂ ತುಂಬ ಸೆಂಟಿಮೆಂಟಾಗಿ ತೊಗೊಂಡಿದ್ದಾರೆ. ಜೊತೆಗೆ ಇಂಟ್ರೆಸ್ಟಿಂಗ್ ಆಗಿದೆ. ಏನಾಗಿರ್ಬೋದು ಮುಂದೆ ಕ್ಯೂರಿಯಾಸಿಟಿ ಆಗಿದೆ. ಸೂಪರಾಗಿ ಎಲ್ಲ ಇದು ಮಾಡಿದ್ದಾರೆ. ಸಾಂಗ್ ಅಷ್ಟೇ, ಐಟಮ್ ಸಾಂಗ್ ಅಂತೂ ಸಖತ್ತಾಗಿದೆ. ಅದ್ರ ಜೊತೆಗೆ ಗಿಲ್ಲಿ ಲೂಸ್ ಮಾದ ಕ್ಯಾರೆಕ್ಟರ್ ಎಂಟ್ರಿ ಕೊಟ್ಟಿದೆ ಅಂತ ಅನ್ನಿಸ್ತಾ ಇದೆ. ಲಾಸ್ಟ್ ಸೀನ್ ಅಂತೂ ಅಲ್ಟಿಮೇಟ್ ಆಗಿದೆ. ಎಲ್ಲರೂ ಪ್ರತಿಯೊಬ್ಬರು ನೋಡಿದಾಗಲೇ ಅದು ಗೊತ್ತಾಗೋದು. ಸ್ಟಾರ್ಟಿಂಗು ಮತ್ತು ಎಂಡಿಂಗು ತುಂಬ ನೀಟಾಗಿ ಕ್ಲೈಮ್ಯಾಕ್ಸ್ ಕೊಟ್ಟಿದ್ದಾರೆ. ಈಗಿನ ಜನ್ರೇಷನ್ ಅವ್ರಿಗೆ ಸೊಸೈಟಿಲಿ ಈ ಥರ ಹೇಗೆ ನಡೀತಾ ಇದೆಯಲ್ಲ, ಒಂದು ಸೊಸೈಟಿಗೊಂದು ಮೆಸೇಜ್ ಕೊಡುತ್ತೆ ಮೂವಿ ಅಂತ 100% ಗ್ಯಾರಂಟಿ ಇದೆ. ಸೊ ಎಲ್ಲರೂ ಬಂದು ಮೂವಿ ನೋಡಿ, 100 ಡೇಸ್ ಗ್ಯಾರಂಟಿ ಅನಿಸುತ್ತೆ ಇದು ಮೂವಿದೆಲ್ಲ ನೋಡಿದ್ರೆ. ತುಂಬ ಚೆನ್ನಾಗಿ ಬ್ಯಾಕ್ಗ್ರೌಂಡ್ಸ್ ಆಗಿರ್ಬೋದು, ಆಗಿರ್ಬೋದು, ಗ್ರಾಫಿಕ್ಸ್ ಆಗಿರ್ಬೋದು ಸಖತ್ತಾಗಿ ಮಾಡಿದ್ದಾರೆ. ಆಲ್ ದ ಬೆಸ್ಟ್ ಗಿಲ್ಲಿ ಆ್ಯಂಡ್ ಶೇರ್ ಆ್ಯಂಡ್ ಟೀಮ್. ಶೇರ್ ಫಿಲಮ್ ನೋಡಿದ್ವಿ, ತುಂಬ ಚೆನ್ನಾಗಿತ್ತು. ಫಸ್ಟ್ ಹಾಫ್ಗಿಂತ ಇಂಟರ್ವ್ಯೂಲ್ ಆದಮೇಲೆ ಸೆಕೆಂಡ್ ಹಾಫಲ್ಲಿನೇ ತುಂಬ ಏನು ಇಂಟ್ರೆಸ್ಟಿಂಗ್ ಆಗಿತ್ತು. ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಅದು ನೋಡಲಿಕ್ಕೆ ಖುಷಿ ಆಯಿತು. ಅದ್ಭುತವಾಗಿದೆ ಮ್ಯಾಮ್. ಸೆಕೆಂಡ್ ಹಾಫಲ್ಲಿ ಇಂಟರ್ವ್ಯೂಲ್ ಆದಮೇಲೆ ನಮ್ಗೆ ತುಂಬ ಇಂಟ್ರೆಸ್ಟ್ ಬಂದಿದ್ದು. ತುಂಬ ಚೆನ್ನಾಗಿದೆ ಸ್ಟೋರಿ. ಡೈರೆಕ್ಷನ್ ಸಖತ್ತಾಗಿದೆ. ಅದೇ ಅಂತ ಇದ್ದೀನಿ, ಸ್ಟೋರಿ, ಡೈರೆಕ್ಷನ್, ಆಮೇಲೆ ಎಲ್ಲ ಆ್ಯಕ್ಟಿಂಗು, ಸೀಕ್ವೆನ್ಸು ಯಾವುದು ಬೋರ್ ಅಂತ ಯಾವಾಗೂ ಅನಿಸಿಲ್ಲ. ಎಲ್ಲ ರೀತಿಯಲ್ಲಿ ಆ್ಯಕ್ಷನ್ ಪ್ಯಾಕ್ಡ್ ವಿತ್ ಸಮ್ ಆಫ್ ದ ಇಮೋಷನಲ್ ಆಲ್ಸೋ they brought very nice. So all the best to share team. ಇದೇ ಮೇ 15th ಶೇರ್ ಮೂವಿ ರಿಲೀಸ್ ಆಗ್ತಾ ಇದೆ. ದಯವಿಟ್ಟು ನೋಡಿ. ಮೂವಿ ಮಾತ್ರ ಸಕ್ಕದಾಗಿ ಬಂದಿದೆ. ಅದರಲ್ಲೂ ಎಕ್ಸ್ಪೆಷಲಿ ನಮ್ಮ ಗಿಲ್ಲಿ ಆ್ಯಕ್ಟಿಂಗ್ ಅಂತೂ ಸಕ್ಕದಾಗಿದೆ. ಕನ್ನಡ ಇಂಡಸ್ಟ್ರಿಗೆ ಅಪ್ಕಮಿಂಗ್ ವಿಲನ್ ಅಂತಲೇ ಹೇಳ್ಬೋದು. ಇದೇ ಮೇ 15th ಎಲ್ಲ ಫಿಲಮ್ ಥಿಯೇಟರ್ಗಳಲ್ಲಿ ಫಿಲಮ್ ರಿಲೀಸ್ ಆಗ್ತಾ ಇದೆ. ಎಲ್ಲರೂ ಆದಷ್ಟು ಥಿಯೇಟರ್ಗೆ ಬಂದು ಫಿಲಮ್ ನೋಡಿ ಅಂತ ಅಂದ್ಬಿಟ್ಟು ಹೇಳ್ತೀವಿ. ಯಾಕೆ ಅಂತ ಅಂದರೆ ಗಿಲ್ಲಿ ಆಗಲಿ ಮತ್ತು ಸುರೇಖಾ ಆಗಲಿ ಎಲ್ಲರೂ ತುಂಬಾ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಗಿಲ್ಲಿದಂತೂ ಇದು ಫಸ್ಟ್ ಮೂವಿ ಅಂತ ಅನಿಸೋದೇ ಇಲ್ಲ. ಹಾಗಾಗಿಬಿಟ್ಟು ತುಂಬಾ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾನೆ. ಅಪ್ಕಮಿಂಗು ಒಳ್ಳೆ ವಿಲನ್ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಅಂತ ಹೇಳಿದ್ರಲ್ಲಿ ಏನೂ ತಪ್ಪಾಗೋದಿಲ್ಲ. ತುಂಬಾ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾನೆ. ಆಲ್ ದ ಬೆಸ್ಟ್ ಗಿಲ್ಲಿ, ಆಲ್ ದ ಬೆಸ್ಟ್ ಸುರೇಖಾ. ಥ್ಯಾಂಕ್ ಯು.